ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಂಧಾನ ಮಾತುಕತೆ ನಡೆಸಿದ್ದು ಮತ್ತೆ ಫೇಲ್ಯೂರ್ ಆಗಿದೆ. ಸುರ್ಜೇವಾಲಾ ಮಾತಿಗೆ ಸಿಎಂ ಡೋಂಟ್ ಕೇರ್ ಎಂದಿದ್ದಾರಂತೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಟಗರು ಬಂಡೆ ನಡುವೆ ಉಸ್ತುವಾರಿ ಸಂಧಾನಕ್ಕೆ ಯತ್ನ. ರಾಹುಲ್ ಗಾಂಧಿ ಹೇಳಿದ್ರೆ ಕುರ್ಚಿ ಬಿಡ್ತೇನೆ ಎಂದಿರುವ ಸಿಎಂ. ರಾಜ್ಯ ಕೈ ಸುರ್ಜೇವಾಲಾ ನಡೆಸಿದ ಸಭೆಯೂ ವಿಫಲ. ಸಿಎಂ ಡಿಸಿಎಂ ನಡುವಿನ ಗದ್ದುಗೆ ಗುದ್ದಾಟ ವಿಪಕ್ಷದವರಿಗೆ ಮನರಂಜನೆಯಾಗಿದ್ರೆ ಕಾಂಗ್ರೆಸ್ ನಾಯಕರಿಗೆ ಈ ಬೀದಿ ಜಗಳ ದೊಡ್ಡ ಕಥೆ ವ್ಯತೆಯಾಗಿ ಬಿಟ್ಟಿದೆ. ಇಬ್ಬರು ನಾಯಕರ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ರು ಸಕ್ಸಸ್ ಆಗಿಲ್ಲ. ರಾಹುಲ್ ಗಾಂಧಿ ಹೇಳಿದ್ರಷ್ಟೇ ಅಧಿಕಾರದಿಂದ ಕೆಳಗಿಳಿತೀನಿ, ಬೇರೆ ಯಾರ ಮಾತನ್ನು ಕೇಳಲಾಗದು ಅಂತ ಸಿದ್ದರಾಮಯ್ಯ ಖಡಾಖಂಡಿತವಾಗಿ ಮಾತನಾಡಿದ್ದಾರಂತೆ. ಜಕ್ಕೂರು ಏರೋಡ್ರಮ್ನಲ್ಲಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ನಡೆಸಿದ 30 ನಿಮಿಷಗಳ ಸಂಧಾನದ ಮಾತುಕತೆ ವಿಫಲವಾಗಿದೆ. ಸಿಎಂ ಜೊತೆ ಮಾತಿನ ನಂತರ ಡಿಕೆ ಶಿವಕುಮಾರ್ 40 ನಿಮಿಷ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ರೈಟ್ ಟೈಮ್ ರೈಟ್ ಡಿಸಿಷನ್ ಆಗುತ್ತೆ, ಸ್ವಲ್ಪ ದಿನ ತಾಳ್ಮೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರಂತೆ. ಸುರ್ಜೇವಾಲಾ ಮಾತಿಗೆ ಡಿಕೆ ಶಿವಕುಮಾರ್ ಮತ್ತದೇ ಅಸಮಾಧಾನದಿಂದ ಸುಮ್ಮನಾಗಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿದಿರುವ ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ರಹಸ್ಯ ಮಾತುಕತೆ ನಡೆಸಿದ್ದಾರಂತೆ. ಸಿಎಂ ಹುದ್ದೆಗೇರಲು ಬೆಂಬಲ ಕೋರಿದ್ದಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋ ಬಗ್ಗೆ ಮುಕ್ತ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗುಟ್ಟು ಬಿಟ್ಟು ಕೊಟ್ಟಿದ್ದು, ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಸೀನಿಯರ್ ಲೀಡರ್, ನನ್ನ ಜೊತೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ವಾರಕ್ಕೊಮ್ಮೆ ಮಾತಾಡ್ತಾ ವಿಚಾರಗಳನ್ನು ಹಂಚಿಕೊಳ್ತಾ ಇರ್ತೀವಿ, ನಾವಿಬ್ಬರು ಸಮಾನ ಮನಸ್ಕರು ಅಂತ ಹೇಳಿದ್ದಾರೆ. ದೆಹಲಿಗೆ ಯಾವಾಗ ಹೋಗ್ತೀರಿ ಅಂತ ಕೇಳಿದ್ದಕ್ಕೆ ಸದ್ಯ ನಾನು ಕುಮಾರ ಕೃಪಾ ಮನೆಯಲ್ಲೇ ಇದ್ದೇನೆ ಅಂತ ಹೇಳಿದ್ರು. ನಮ್ಮ ಹಿರಿಯ ಲೀಡರು ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ರು ಹಂಚ್ಕೊಳ್ತಾ ಇರ್ತೀವಿ, ಸಮಾನ ಮನಸ್ಸು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇರ್ತೀವಿ. ಈ ಸರ್ಕಾರ ವಾಪಸ್ ಬರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಚಿವ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಪರಮೇಶ್ವರ್ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಈಗ ಡಿಕೆ ಶಿವಕುಮಾರ್ 6 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ದಾಖಲೆ ಮುರಿಯಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು ಹಳೆ ಕೂಲಿ ಇದೆ, ಇವರದ್ದು ಎಲ್ಲ ಲೇಟೆಸ್ಟ್ ಕೂಲಿ. ಮೊದಲು ಹಳೆಯ ಬಾಕಿ ಕೂಲಿ ಕೊಡಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ದಲಿತ ಸಿಎಂ ಚರ್ಚೆ ಇನ್ನೂ ಹೆಚ್ಚೆಚ್ಚು ಆಗಲಿ, ಅದರಲ್ಲೇನೂ ತಪ್ಪು ಕಾಣ್ತಿಲ್ಲ, ಆದರೆ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಒಟ್ಟಿನಲ್ಲಿ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಕಸರತ್ತು ನಡೆಸ್ತಾ ಇದ್ರೆ ಬಂದಿರುವ ಅವಕಾಶವನ್ನ ದಲಿತ ನಾಯಕರು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ದಲಿತರಿಗೂ ಒಂದು ಅವಕಾಶ ನೀಡಿ ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ನಿಂದ ಯಾವಾಗ ಕರೆ ಬರುತ್ತೋ ಅಂತ ಕಾದುಕೊಳ್ತಿದ್ದಾರೆ. ರಾಚಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.